ವಿಸ್ತಾರವಾಗಿ ನೂರ್ ಶ್ರೀಧರ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ನನಗೆ ಖಾಸಗಿಯಾಗಿ ಕೂಡ ಬಹುತೇಕ ಎಲ್ಲ ವಿಷಯಗಳನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾವೆಲ್ಲ ಇವತ್ತು ದೊರೆಸ್ವಾಮಿ ನೆನೆಸ್ಬೇಕು. ಇವತ್ತು ನಮ್ಮ ಜೊತೆಗೆ ಇಲ್ಲ, ಆದರೆ ಈ ಹೋರಾಟಕ್ಕೆ ಒಂದು ಸ್ಫೂರ್ತಿ ಮತ್ತು ಚಾಲನೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ದೊರೆಸ್ವಾಮಿಯವರು. ದೊರೆಸ್ವಾಮಿಯವರ ಕಾರಣಕ್ಕಾಗಿಯೇ ಇವತ್ತು ಜೀವಂತವಾಗಿ ಉಳಿದಿದೆ. ಈ ಹೋರಾಟ ಮುಂದುವರಿತಿದೆ ಮತ್ತು ನನಗೆ ನಂಬಿಕೆ ಇದೆ ಈ ಹೋರಾಟದಲ್ಲಿ ತಮಗೆಲ್ಲರಿಗೂ ಕೂಡ ಜಯ ಸಿಗ್ತದೆ, ಜಯ ಸಿಗಲಿ ಅಂತ ನಾನು ಕೂಡ ಆಶೆಯನ್ನ ವ್ಯಕ್ತಪಡಿಸ್ತೇನೆ. ಈ ಸಮಸ್ಯೆ ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬೇಡ್ತಾ ಇದೆ. ಕಾಗೋಡು ತಿಮ್ಮಪ್ಪನವರು ಕೂಡ ವಿಧಾನಸಭೆಯಲ್ಲಿ ಅನೇಕ ಬಾರಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೂರವರು ಕಾಗೋಡು ತಿಮ್ಮಪ್ಪನವರು ಇದರ ಪರವಾಗಿ ಎಲ್ಲ ಮಾತಾಡಿದ್ದಾರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಕಗ್ಗಂಟೆ ಏನಾಗಿದೆ ಅಂದರೆ, ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಆದೇಶ ಇದೆ. ಈ ಅರಣ್ಯವನ್ನ ಯಾರು ಕೂಡ ಅದನ್ನ ಮುಟ್ಟಬಾರ್ದು, ಅಲ್ಲಿ ಎನ್ಕ್ರೋಚ್ ಮಾಡಬಾರ್ದು, ಮಳೆ ಕಡಿಬಾರ್ದು. ಸುಪ್ರೀಂ ಕೋರ್ಟ್ ಬಹಳ ಖಡಕ್ ಆಗಿ ಕಾನೂನನ್ನ ಇವತ್ತು ತಂದಿದೆ. ಆ ಕಾರಣಕ್ಕಾಗಿ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಆದರೆ ನೂರ್ ಶ್ರೀಧರ್ ಮತ್ತು ನಮ್ಮ ಗೆಳೆಯರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇದು ಬರೀ ಸಾಮಾಜಿಕ ನ್ಯಾಯ ಅಷ್ಟೇ ಅಲ್ಲ, ಇದು ಮಾನವೀಯ ಹಕ್ಕು ಕೂಡ ಆಗ್ತದೆ. ನಿಮ್ಗೆ ಮೂಲಭೂತ ಹಕ್ಕು ಆಗ್ತದೆ. ಹುಟ್ಟಿದವನು ಬದುಕಲೇಬೇಕು. ಬದುಕಿದವನಿಗೆ ಅವನಿಗೆ ಅನ್ನ ಬೇಕು, ಆಹಾರ ಬೇಕು, ಮನೆ ಬೇಕು, ದುಡಿಲಿಕ್ಕೆ ಕೆಲಸ ಬೇಕು. ಇದು ಮಾನವೀಯ ಹಕ್ಕು ಕೂಡ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ದಯಮಾಡಿ ತಾವು ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಎದುರುಗಡೆ ಕೂಡ ತಾವು ಅರ್ಜಿಯನ್ನು ಆಗಿದೆ, ಅಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಅದರ ಜೊತೆಗೇ ನಮ್ಮ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಒಂದು ಅರ್ಜಿ ಸಮಿತಿ ಅಂತ ಇರ್ತದೆ, ಬಹಳ ಶಕ್ತಿಶಾಲಿ ಸಮಿತಿ. ನಾನು ವಿಧಾನ ಪರಿಷತ್ತಿನ ಉಪಾಧ್ಯಕ್ಷನಾಗಿದ್ದಾಗ ನಾನು ಅಧ್ಯಕ್ಷನಾಗಿದ್ದೆ. ಸುಮಾರು ಅರ್ಜಿಗಳನ್ನ ಜನಪರವಾಗಿ ವಿಲೇವಾರಿ ಮಾಡಿದ್ದೀವಿ. ಸರ್ಕಾರ ಅಧಿಕಾರಿಗಳು ಜನಪರವಾಗಿರೋದಿಲ್ಲ, ಬಹುತೇಕ ಅಧಿಕಾರಿಗಳು ಅವರು ಕಾನೂನು ಪರವಾಗಿನೇ ಇರ್ತಾರೆ. ಇವತ್ತು ಆ ಅರ್ಜಿ ಸಮಿತಿಯಲ್ಲಿ ಎಲ್ಲ ವಿಸ್ತಾರವಾಗಿ ಚರ್ಚೆ ಆಗ್ತದೆ, ವಾಸ್ತವಿಕವಾದಂತ ನಿರ್ಣಯ ಆಗ್ತದೆ. ಸಾಧ್ಯವಾದ ನಿರ್ಣಯ ಮಾಡ್ತೀವಿ, ಇಲ್ಲದಿದ್ದರೆ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡ್ತೀವಿ ಅಂತ ಒಂದು ಹಕ್ಕು ಆ ಅರ್ಜಿ ಸಮಿತಿಗಿದೆ. ದಯಮಾಡಿ ಅರ್ಜಿ ಸಮಿತಿಗೂ ಕೂಡ ತಾವು ಅರ್ಜಿಯನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಇವತ್ತು ಅದಕ್ಕೆ ಪರಿಹಾರ ಇದೆ. ನೂರವರು ಹೇಳಿದಾಗೆ ಕಾಗದ ಪತ್ರದಲ್ಲಿ ಅರಣ್ಯ ಇದೆ, ವಾಸ್ತವ ನೋಡಿದ್ರೆ ಅರಣ್ಯವೇ ಇಲ್ಲ. ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಲೇಬೇಕಾಗ್ತದೆ. ಆದರೆ ಸುಪ್ರೀಂ ಕೋರ್ಟ್ ಇದು ಪುನರ್ವಿಚಾರ ಮಾಡಬೇಕಾಗ್ತದೆ. ಮತ್ತು ಈ ಸಂಬಂಧಪಟ್ಟಂತ ಕಾನೂನಿಗೆ ತಿದ್ದುಪಡಿ ಆಗಬೇಕಾಗ್ತದೆ. ರಾಜ್ಯ ಸರ್ಕಾರಕ್ಕಿಂತ ಕೂಡ ಹೆಚ್ಚು ಕೇಂದ್ರ ಸರ್ಕಾರದ ಮೇಲೆ ಬಹಳ ಜವಾಬ್ದಾರಿ ಇದೆ. ತಾವು ನನಗೆ ಅಭಿನಂದಿಸಿ ನಿಮ್ಮೆಲ್ಲರಿಗೂ. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅವರಿಂದ ನ್ಯಾಯ ಸಿಗ್ತಾ ಅನ್ನುವಂಥ ಭರವಸೆ ಇದೆ. ಅದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಅವರಿಗೆ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಸರ್ಕಾರದ ಪರವಾಗಿ ಬಂದಿಲ್ಲ ಅಥವಾ ಪ್ರತಿನಿಧಿಯಾಗಿ ಬಂದಿಲ್ಲ, ಒಬ್ಬ MLA ಆಗಿ ಬಂದಿಲ್ಲ. ನಿಮ್ಮ ಹೋರಾಟಗಾರರ ಮಧ್ಯೆ ನಾನು ಕೂಡ ನಿಂತು ನಿಮ್ಮ ಕಷ್ಟವನ್ನು ಹಂಚ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದೇನೆ ಹೊರತಾಗಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಂದಿಲ್ಲ. ಇವತ್ತು ನಿಮ್ಮ ಜೊತೆಗೆ ನಾನು ಸದಾ ಇದ್ದೇನೆ. ಇದನ್ನ ವಿಸ್ತೃತವಾದ ವಿವಿಧ ವೇದಿಕೆಯಲ್ಲಿ ಚರ್ಚೆ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ ಮಾತನ್ನ ಮತ್ತೊಮ್ಮೆ ಗಡುವನ್ನು ನೆನೆಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. BL ಪಾಟೀಲ್ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ.